ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿನ ಉಪಯೋಗಿಸ್ಕೊಂಡು ಯಾವ ಥರ ಈಸಿಯಾಗಿ ಸೂಪರ್ ಟೇಸ್ಟಿಯಾದಂತಹ ರೊಟ್ಟಿಗೆ, ಚಪಾತಿ, ದೋಸೆಗೆ ಮ್ಯಾಚ್ ಆಗೋವಂಥ ಗೊಜ್ಜು ರೆಸಿಪಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ಕಡಾಯಿಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿನ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂತಹ ಒಂದು 10 ಬದನೆಕಾಯಿ, 2 ಟೊಮೆಟೊನ ಹಾಕ್ಕೊಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಬಾಡಿಸ್ಕೊತಾ ಇದ್ದೀನಿ. 5 ಮಿನಿಟ್ಸ್ ಇದೇ ಥರ ಮಿಕ್ಸ್ ಮಾಡ್ತಾ ಬನ್ನಿ. ನಂತರ ಅದು ತಂತಾನೆ ಕಲರ್ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೆ. ನಂತರ 1 ಕಾಫಿ ಕಪ್ಪಲ್ಲಿ ನೀರನ್ನ ಹಾಕ್ಕೊಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ. 10 ಮಿನಿಟ್ಸ್ ಬಿಟ್ಟಾದಮೇಲೆ ಅದರಲ್ಲಿರೋವಂಥ ನೀರಂಶ ಎಲ್ಲ ಕಡಿಮೆ ಆಗಿ ಈ ಥರ ಅದಕ್ಕೆ ಸಿಗುತ್ತೆ. ಅದನ್ನು ಸ್ಪ್ಯಾಚುಲ ಸಹಾಯದಿಂದ ಇದೇ ಥರ ಸ್ಮ್ಯಾಶ್ ಮಾಡ್ಕೊತಾ ಬನ್ನಿ. ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದರಲ್ಲಿರೋವಂಥ ದಪ್ಪ ಇರುವಂಥದ್ದೆಲ್ಲ ಗೊಜ್ಜಿನ ಅದಕ್ಕೆ ಬರೋ ಥರ ಅದನ್ನು ಸ್ಮ್ಯಾಶರ್ನ ಸಹಾಯದಿಂದ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಈ ಥರ. ಇಲ್ಲ ಅಂದರೆ ಸೌಟಿನ ಸಹಾಯದಿಂದನೇ ಸ್ಮ್ಯಾಶ್ ಮಾಡ್ಕೋಬೋದು. ನಂತರ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ. ಮೊದಲು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಬಿಟ್ಟು 1 ಕಪ್ ಈರುಳ್ಳಿನ ಹಾಕ್ಕೊಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಬಾಡಿಸ್ಕೊಳ್ಳಿ. ಅದನ್ನು ನಾವು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಇದು ಕಲ್ಲರ್ಗೋಸ್ಕರ 1 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಏಕೆಂದರೆ ಕಲರ್ ರಿಚ್ ಆಗಿ ಬರುತ್ತೆ, ಹಾಗಾಗಿ ಇಲ್ಲಾಂದರೆ ನಾರ್ಮಲ್ ಖಾರದ ಪುಡಿನೇ ಯೂಸ್ ಮಾಡ್ಬೋದು. ನಂತರ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಬದನೆಕಾಯ್ದು ಎಲ್ಲ ಮಿಶ್ರಣನ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಏನಾದರೂ ನಿಮಗೆ ದಪ್ಪ ಏನಾದರೂ ಕಾಣಿಸ್ತಾ ಇದೆ ಬದನೆಕಾಯಿ ಅಂತ ಅಂದರೆ ಅಲ್ಲಿ ನೀವು ಸ್ಪ್ಯಾಚುಲ ಸಹಾಯದಿಂದ ಅಲ್ಲೇ ಸ್ಮ್ಯಾಶ್ ಮಾಡ್ಕೊತ ಬೇಯಿಸ್ಕೊಳ್ಳಿ. 2 ಮಿನಿಟ್ಸ್ ಆ ಎಣ್ಣೆಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅದೆಲ್ಲ ಆಲ್ಮೋಸ್ಟ್ ನಿಮಗೆ ಎಣ್ಣೆ ಬಿಡ್ತಾ ಇದೆ ಅಂತ ಅನ್ನಿಸ್ದಾಗ ಅದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ 1 ಕಾಫಿ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗ್ರೇವಿ ಥರ ಆಗುತ್ತೆ. ಇಲ್ಲಾಂದರೆ ಡ್ರೈ ಸುಕ್ಕ ಬೇಕು ಅಂದರೆ ಮೊದಲಿತ್ತಲ್ಲ ಅದೇನೇ ಸಾಕು. ಈ ಥರ ಗ್ರೇವಿ ಥರ ಇದ್ದರೆ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನದ ಜೊತೆನೂ ಸಹ ಮ್ಯಾಚ್ ಆಗುತ್ತೆ. ಯಾರ್ಯಾರು ಬದನೆಕಾಯಲ್ಲಿ ಸಾಂಬಾರಲ್ಲಿ ತಿನ್ನಲ್ವೋ ಅವರಿಗೆ ಈ ಥರ ರೆಸಿಪಿಗಳನ್ನ ಮಾಡಿಕೊಡಿ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮಸ್ಟ್ ಟ್ರೈ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.